ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಹೇಶ್ ನಾಯ್ಕ. ಸ್ನೇಹಿತರೆ, ನಾನು ಇವತ್ತು ಮತ್ತೊಂದು ವಿಶೇಷವಾದ ಒಂದು ಕ್ಷೇತ್ರಕ್ಕೆ ಬಂದಿದ್ದೇನೆ. ಅದು ಬರೂರಿನಲ್ಲಿರುವಂತ ಲಕ್ಷ್ಮೀ ನರಸಿಂಹ ದೇವಸ್ಥಾನ. ಶಿರಸಿಯಲ್ಲಿ ಹತ್ತಿರದಲ್ಲೇ ಇರುವ ಇದು ಎರಡನೇ ಲಕ್ಷ್ಮೀ ನರಸಿಂಹ ದೇವಸ್ಥಾನ. ಇದನ್ನು ಇನ್ನೊಂದು ಯೋಗ ನರಸಿಂಹ ಅಂತಾನೂ ಕರೀತಾರೆ. ಇದು ಶಿರಸಿಯಲ್ಲಿ ಇರುವಂತ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಹಾಗೆ ಇಲ್ಲೂ ಕೂಡ ಅನೇಕ ವಿಶೇಷ ಪೂಜಾ ವಿಧಿವಿಧಾನಗಳು ಇವೆ. ಮತ್ತೊಂದು ವಿಶೇಷತೆ ಅಂದರೆ, ನಾವು ನಮ್ಮ ಮನೆಯಲ್ಲಿ ಯಾವುದೇ ಒಂದು ವಿಶೇಷ ಕಾರ್ಯಕ್ರಮ ಇದ್ದರೆ ನಾವು ಮೊದಲಿಗೆ ಹೋಗಿ ದೇವರಲ್ಲಿ ಪ್ರಸಾದ ಕೇಳ್ತೇವೆ. ಒಂದು ಶಿರಸಿಯ ಗಣಪತಿ ದೇವಸ್ಥಾನದಲ್ಲಿ ಅಂಥದ್ದೇ ವಾಡಿಕೆ ಈ ದೇವಸ್ಥಾನದಲ್ಲೂ ಇದೆ. ಮನೆಯಲ್ಲಿ ಯಾವುದೇ ಒಂದು ವಿಶೇಷ ಕಾರ್ಯಕ್ರಮ ಮಾಡಬೇಕು ಅಥವಾ ಯಾವುದರ ಮಹತ್ತರ ಒಂದು ಜಮೀನು ತೆಗೆದುಕೊಳ್ಳೋದಾಗೋದು, ಮನೆ ಕಟ್ಟುವುದಾಗೋದು ಅಥವಾ ಮದುವೆ ಯಾವುದೇ ಇದ್ದರೂ ಈ ದೇವರಲ್ಲಿ ಬಂದು ಪ್ರಸಾದ ಕೇಳುವ ಒಂದು ಪ್ರತೀತಿಯು ಈ ಊರಿನಲ್ಲಿ ಇದೆ. ಬನ್ನಿ, ಈ ದೇವಸ್ಥಾನದ ವಿಶೇಷ ಆಚರಣೆ, ಅದರ ಬಗ್ಗೆ ಇಲ್ಲಿಯ ಅರ್ಚಕರಿಂದ ವಿವರಣೆಯನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಗರ್ಜಂತಂ ಗರ್ಜಯಂತಂ ನಿಜ ಭುಜ ಪಟಲಂ ಸ್ಫೋಟಯಂತಂ ಹಠಂತಂ ರೂಪ್ಯಂತಂ ತಾಪಯಂತಂ ದಿವಿ ಭುವಿ ದಿತಿಜಂ ಕ್ಷೇಪಯಂತಂ ಕ್ಷಿಪಂತಂ ಗ್ರಂಥಂತಂ ರೋಷಯಂತಂ ದಿಶಿ ದಿಶಿ ಸತತಂ ಸಂಹರಂತಂ ಭರಂತಂ ಭೀಕ್ಷಂತಂ ಘೂರ್ಣಯಂತಂ ಖರನಿಕರಶತೈರ್ದಿವ್ಯ ಸಿಂಹಂ ನಮಾಮಿ. ಶ್ರೀ ಗುರುಭ್ಯೋ ನಮಃ. ನನ್ನ ಹೆಸರು ಪ್ರಕಾಶ್ ವೆಂಕಟರಮಣ ಹೆಗಡೆ, ಶಿರಸಿಮಕ್ಕಿ. ಶ್ರೀ ಕ್ಷೇತ್ರ ಬರೂರು, ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಬರೂರು. ಈ ದೇವಸ್ಥಾನದ ಇತಿಹಾಸವು 800 ವರ್ಷಗಳ ಹಳೆಯದಾಗಿದೆ. ದೇವರು ಶ್ರೀ ಲಕ್ಷ್ಮೀ ನರಸಿಂಹ ದೇವರು. ಇಲ್ಲಿ ಲಕ್ಷ್ಮಿಯ ಗೋಚರವಾಗದೆ ಅಂತರ್ಗತ ಲಕ್ಷ್ಮಿಯ ಇರುತ್ತದೆ. ಹಾಗೆಯೇ ಇಲ್ಲಿನ ಪೂಜಾ ವಿಶೇಷತೆಗಳು: ಪ್ರತಿನಿತ್ಯ ಬೆಳಿಗ್ಗೆ 1 ಸೇರಿನ ಗಂಧ, 21 ಬಿಂದಿಗೆಯ ಅಭಿಷೇಕ ಹಾಗೂ ಮೌನ ಪೂಜೆ ಇಲ್ಲಿನ ವಿಶೇಷ. ಗರ್ಭಗುಡಿಯಲ್ಲಿ ಮಂತ್ರವನ್ನೂ ಸಹ ಅರ್ಚಕರು ಮನಸ್ಸಿನಲ್ಲೇ ಹೇಳಬೇಕಾದ ನಿಯಮಗಳಿವೆ. ಹಾಗೂ ಇಲ್ಲಿ ಬಂದು ಭಕ್ತಾದಿಗಳು ಜೇನುತುಪ್ಪದ ಅಭಿಷೇಕ ಮಾಡಿಸುವುದು ವಿಶೇಷ. ಜೇನುತುಪ್ಪದ ಅಭಿಷೇಕದಿಂದ ಅವರ ಇಷ್ಟಾರ್ಥಗಳು ಹಾಗೂ ಸಂತಾನ ಪ್ರಾಪ್ತಿ, ಯಾವುದೇ ರೀತಿಯಾದಂಥ ಅವರ ಕಾಮನೆಗಳಿದ್ದರೂ ಅದು ಈಡೇರುವುದು ವಿಶೇಷ. ಮತ್ತು ಇಲ್ಲಿ ಪ್ರಸಾದ ಕೇಳುವ ಒಂದು ವಿಶೇಷ ಆಚಾರವಿದೆ. ಪ್ರತಿ ಬುಧವಾರ ಹಾಗೂ ಶನಿವಾರ ಇಲ್ಲಿ ಪ್ರಸಾದವನ್ನು ಕೇಳುತ್ತೇವೆ. ಮತ್ತು ಈ ಕ್ಷೇತ್ರಕ್ಕೆ 12 ಗ್ರಾಮಗಳ ಭಕ್ತರು ನಡೆದುಕೊಳ್ಳುತ್ತಾರೆ. ಹಾಗೆಯೇ ಇಲ್ಲಿ ಪ್ರತಿ ವರ್ಷವೂ ಶ್ರೀ ಲಕ್ಷ್ಮೀಂದ್ರ ಸಿಂಹ ಜಯಂತಿ, ಕಾರ್ತಿಕೋತ್ಸವ ಹಾಗೂ ವರ್ಧಂತ್ಯುತ್ಸವ ಇವಿಷ್ಟು ಈ ದೇವಸ್ಥಾನಗಳ ವಿಶೇಷತೆಗಳು. ಭಕ್ತಾದಿಗಳೇ, ಇಂಥದ್ದೇ ಅನೇಕ ತೀರ್ಥಕ್ಷೇತ್ರದ ಬಗ್ಗೆ ಅನೇಕ ವಿಚಾರಗಳನ್ನು ನಾನು ನನ್ನ ಈ ಚಾನೆಲ್ ಮುಖಾಂತರ ನಿಮಗೆ ನಿಮ್ಮ ಎದುರಿಗೆ ಬಿತ್ತರಿಸ್ತಾ ಇರ್ತೇನೆ. ಹೀಗೆ ಇಂಥ ಅನೇಕ ಕ್ಷೇತ್ರದ ದರ್ಶನ ಮಾಡ್ತಾ ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಇಂಥ ವಿಶೇಷವಾದ ದೇವಸ್ಥಾನದ ಬಗ್ಗೆ ಎಲ್ಲ ನಿಮ್ಗೆ ಆಗಾಗ ಅದರ ವಿಶೇಷತೆಯನ್ನು ನಾನು ನಿಮ್ಗೆ ತಿಳಿಸ್ತಾ ಇರ್ತೇನೆ. ಧನ್ಯವಾದಗಳು.